ಡೋರ್ನಹಳ್ಳಿ. ಪಾದುವ ದೇಶದ ಸಂತ ಅಂತೋನಿ ಬೆಸಲಿಕಾ ಚರ್ಚಿನ ಒಂದು ನೋಟ. ಎಲ್ಲರಿಗೂ ತಿಳಿದಿರುವ ಇತಿಹಾಸದ ಒಂದು ಚಿಕ್ಕ ತುಣುಕನ್ನು ನೆನಪಿಸುವ ಒಂದು ಚಿಕ್ಕ ಪ್ರಯತ್ನ ಈ ದೃಶ್ಯದಲ್ಲಿ ತೋರಿಸಲಿದ್ದೇವೆ. ಸ್ವಾಗತ. ಸಂತ ಅಂತೋನಿ ಬೆಸಲಿಕಾ ದೇವಾಲಯ, KR ನಗರ, ಡೋರ್ನಹಳ್ಳಿ ಗ್ರಾಮಕ್ಕೆ ಸುಸ್ವಾಗತ. ಸುಮಾರು 200 ವರ್ಷಗಳ ಹಿಂದೆ ಡೋರ್ನಹಳ್ಳಿ ಎಂಬ ಗ್ರಾಮದಲ್ಲಿ ಒಬ್ಬ ರೈತ ತನ್ನ ಹೊಲವನ್ನು ಉಳುಮೆ ಮಾಡುವಾಗ ಅವನಿಗೆ ಒಂದು ಮರದ ಪ್ರತಿಮೆ ಕಂಡುಬಂದಿತು. ಅದನ್ನು ತನ್ನ ಮಕ್ಕಳಿಗೆ ಆಟವಾಡಲು ನೀಡಿದನು. ಅವನ ಕನಸಿನಲ್ಲಿ 2 ಮತ್ತು 3 ಬಾರಿ ಸಂತರು ಅವನಿಗೆ ಆ ಮರದ ಪ್ರತಿಮೆಯ ಮಹತ್ವವನ್ನು ತಿಳಿಸಿದರು. ಅವನು ಅದನ್ನು ನಿರ್ಲಕ್ಷಿಸಿದನು. ಇದರಿಂದ ಅವನಿಗೂ ಅವನ ಮನೆಯವರಿಗೂ ಮತ್ತು ಅವನ ಹೊಲಕ್ಕೂ ಸಮಸ್ಯೆಗಳು ಎದುರಾದವು. ಇದನ್ನು ಅರಿತ ಅವನು ಕ್ಯಾಥೋಲಿಕ್ ಧರ್ಮದ ಕೆಲ ಗುರುಗಳನ್ನು ಭೇಟಿ ಮಾಡಿ ಆ ಪ್ರತಿಮೆಯ ಬಗ್ಗೆ ಹೇಳಿದನು. ತದನಂತರದ ದಿನಗಳಲ್ಲಿ ಗುರುಗಳು ಅದನ್ನು ಪರಿಶೀಲಿಸಿ ಇದು ಪಾದುವ ದೇಶದ ಸಂತ ಅಂತೋನಿಯವರ ಪ್ರತಿಮೆ ಎಂದು ಗುರುತಿಸಿದರು. ಇನ್ನೂರು ವರ್ಷಗಳ ಹಿಂದೆ ಆ ರೈತನ ಕನಸಿನಲ್ಲಿ ಬಂದ ಆಜ್ಞೆಯ ಪ್ರಕಾರ ಒಂದು ಚಿಕ್ಕ ಗುಡಿಯನ್ನು ನಿರ್ಮಿಸಿದರು. ತದನಂತರ ಆ ಪ್ರತಿಮೆಗೆ ಪೂಜೆ ಪುರಸ್ಕಾರಗಳು ನೆರವೇರಿಸುತ್ತಿರುವ ಸಂದರ್ಭದಲ್ಲಿ ಆ ರೈತನ ಕಷ್ಟಗಳು ಮತ್ತು ಅಲ್ಲಿ ಜನರ ಕಷ್ಟಗಳು ನಿವಾರಣೆಯಾಗಲು ತೊಡಗಿದ್ದವು. ಸಾವಿರದ 1920 ಶಿಥಿಲಾವಸ್ಥೆಯಲ್ಲಿದ್ದ ಚರ್ಚನ್ನು ಕೆಡವಿ 1969ರಲ್ಲಿ ಪುನರ್ ನಿರ್ಮಿಸಲಾಯಿತು. ತದನಂತರ ದಿನಗಳಲ್ಲಿ 17 ಅಕ್ಟೋಬರ್ 2019ರ ತೀರ್ಪಿನ ಮೂಲಕ ಪೋಪ್ ಫ್ರಾನ್ಸಿಸ್ ರವರು ಈ ದೇವಾಲಯಕ್ಕೆ ಮೈನರ್ ಬೆಸಲಿಕಾ ಎಂದು ಬಿರುದನ್ನು ಕೊಟ್ಟರು. ಅಂದಿನಿಂದ ನಿರಂತರ ಪೂಜಾ ಸೇವೆಗಳಲ್ಲಿ ತೊಡಗಿರುವ ಗುರುಗಳು ಪ್ರತಿದಿನ ಎಲ್ಲ ಭಾಷೆಗಳಲ್ಲಿ ಪ್ರತ್ಯೇಕವಾಗಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಸಂಕಷ್ಟದಲ್ಲಿರುವ ಜನರು ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ. ಇದರಿಂದ ಜನರ ಕುಂದುಕೊರತೆಗಳು, ಕಷ್ಟ ಕಾರ್ಪಣ್ಯಗಳನ್ನು ಸಂತ ಅಂತೋನಿಯವರು ನೆರವೇರಿಸುತ್ತಾರೆ ಎಂಬುದು ಇಂದಿಗೂ ಜೀವಂತವಾಗಿದೆ.
ಪ್ರತಿ ವರ್ಷ ಈ ದೇವಾಲಯದಲ್ಲಿ ಜೂನ್ 13ರಂದು ವಿಜೃಂಭಣೆಯಿಂದ ಸಂತ ಅಂತೋನಿಯವರ ಹಬ್ಬವನ್ನು ಆಚರಿಸುತ್ತಾರೆ. ಸಾವಿರಾರು ಭಕ್ತಾದಿಗಳು ಬಂದು ಸಂತ ಅಂತೋನಿಯವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳಿಗೆ ತಂಗಲು ವಸತಿ ಗೃಹಗಳನ್ನು ಕಲ್ಪಿಸಲಾಗಿದೆ. ಈಗ ನೀವು ನೋಡುತ್ತಿರುವಂತಹ ಜಾಗ ಹರಕೆಗಳನ್ನು ಸಲ್ಲಿಸುವ ಜಾಗ. ಇಲ್ಲಿ ಭಕ್ತಾದಿಗಳು ತಮ್ಮ ಮನದ ಬಯಕೆಯನ್ನು ಪೂರೈಸಿಕೊಳ್ಳಲು ಸಂತ ಅಂತೋನಿಯವರ ಬಳಿ ಪ್ರಾರ್ಥಿಸಿ ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ. ಈಗ ನೀವು ನೋಡುತ್ತಿರುವುದು ಧಾರ್ಮಿಕ ವಸ್ತುಗಳ ಮಳಿಗೆ. ಈ ಮಳಿಗೆಯಲ್ಲಿ ವಿವಿಧ ರೀತಿಯ ವಿನ್ಯಾಸದ ವಿಗ್ರಹಗಳು ಮತ್ತು ದೇವಾಲಯಕ್ಕೆ ಬೇಕಾದಂಥ ವಸ್ತುಗಳು ಕೂಡ ಸಿಗುತ್ತದೆ. ಇಲ್ಲಿ ಭಕ್ತಾದಿಗಳು ಬಂದು ತಮಗೆ ಬೇಕಾದಂತಹ ಧಾರ್ಮಿಕ ವಸ್ತುಗಳನ್ನು ಕೂಡ ಖರೀದಿ ಮಾಡುತ್ತಾರೆ. ಚರ್ಚಿನ ಹೊರಭಾಗದಲ್ಲಿ ವಿವಿಧ ರೀತಿಯ ಅಂಗಡಿಗಳು ಮತ್ತು ವಿಧ ವಿಧವಾದ ತಿಂಡಿ ತಿನಿಸುಗಳು ಕೂಡ ಸಿಗುತ್ತದೆ. ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಆಟಿಕೆಗಳು ಕೂಡ ಲಭ್ಯವಿರುತ್ತದೆ. ಇದಾಗಿತ್ತು ನಮ್ಮ ಈ ಪಯಣ. ಧನ್ಯವಾದಗಳು.